ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ತೆ. ನಾನಿವಾಗ ಎಲ್ಲಿದ್ದೀನಿ ಅಂದರೆ ಕಾಂಪೌಂಡ್ ಮೇಲೆ ನಮ್ಮ ಮನೆ ಹತ್ರ ಕೂತ್ಕೊಂಡಿದ್ದೀನಿ ನಾಯಿಗೆ ಊಟ ಹಾಕ್ಬೇಕಂತ. ನಮ್ಮಮ್ಮ ವಾಯ್ಸ್ ಕೇಳಿದ ತಕ್ಷಣ ಎಲ್ಲರೂ ಓಡಿ ಬರ್ತಾವ್ರೆ. ಸರಿ, ನಾನಿಲ್ಲಿ ಕಾಂಪೌಂಡಿಂದ ಜಂಪ್ ಹೊಡೆದ್ಬಿಟ್ಟು ಹಾಕಬೇಕು. ಈಗ ಪಕ್ಕದಲ್ಲಿ ಕಾಂಪೌಂಡಲ್ಲಿ ಇರೋದು, ಪಕ್ಕದಲ್ಲಿ ಸೈಟ್ ಖಾಲಿ ಇದೆ, ಫುಲ್ಲು ಗಿಡ ಎಲ್ಲ ಇದೆ ನೋಡಿ. ಇದು ಹಾಲು ಬಿಸ್ಕೆಟ್ ಇಕ್ಕಿರೋದು ಅದಕ್ಕೆ. ನೋಡಿ, ಇವಾಗ ನಾನು ಇಳಿಯೋಕ್ಕೆ ಬಿಡ್ತಾಯಿಲ್ಲ. ಜಂಪ್ ಹೊಡೆದಿದ ತಕ್ಷಣ ಕಾಲು ಹತ್ರ ಬಂದು ನಿಂತ್ಕೊಳ್ಳಿ, ಅಲ್ಲೇ ಇಳಿಬೇಕು ನಾನು. ಆ ನಾಯಿಗಳು ನಿಂತ್ಕೊಂಡಿದ್ದಲ್ಲ ಅಲ್ಲೇ ಜಂಪ್ ಹೊಡಿಬೇಕು ನೋಡಿ. ವೆಯ್ಟ್ ಮಾಡ್ತೈತೆ ಯಾವಾಗ ನಾನು ಬರ್ತೀನೋ ಅಂತ ಪಾಪ ಊಟಕ್ಕೆ. ನೋಡಿ ನೋಡಿ ಎಲ್ಲ ಬಂದು ನಿಂತ್ಕೊಂಡಿದ್ದು ಕಾಣಿಸ್ತೈತೆ ನಿಮಗೆ? ಹಾಂ ನೋಡಿ, ಇಲ್ಲಿ ಕಾಲು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇಳಿದಿದ ತಕ್ಷಣ ಕಾಲು ಹತ್ರ ಬಂದು ಬೋ ಅಂತ ಇರುತ್ತೆ. ಇವಾಗ ಕಾಲು ಹತ್ರ ಬಂದು ನೋಡಿ, ಇಳ್ದಿದ ತಕ್ಷಣ ನಾನು ಹೇಳಿಲ್ವಾ, ಇಳ್ದಿದ ತಕ್ಷಣ ಕಾಲು ಹತ್ರ ಹಂಗೆ ಮೇಲೆ ಹತ್ತೈತೆ. ಇವಾಗ ಅದು ಕೊಟ್ಟಿದ್ದೀನಿ ಪಾತ್ರೆ ತೊಳೆಯೋಕ್ಕೆ. ನಮ್ಮಮ್ಮ ತೊಳ್ಕೊಂಡು ಎತ್ಕೊಂಬರ್ತಾರೆ ಬಿಸ್ಕೆಟ್ ಹಾಕ್ಕೊಂಡು. ನೋಡಿದ್ರೆ ಎಷ್ಟು ಪಾಪ ನೋಡಿ. ಹತ್ರದಿಂದ ತೋರಿಸ್ತೀನಿ ನೋಡಿ ಒಬ್ಬೊಬ್ಬರು ಮುಖ ಹೆಂಗೆ ಇದೆ ಅಂತ. ಏನೋ ನಾವು ಈ ಮನೆ ಪಕ್ಕದಲ್ಲಿ ಇದಿರೋದಕ್ಕೆ ನಾನು ನೋಡ್ಕೊತಾ ಇದ್ದೀನಿ ಅಷ್ಟೇ. ಏನಿದ್ರೂ ಅಮ್ಮಮ್ಮ ಅಂದ್ರೂ ಒಂದು ದಿವಸಕ್ಕೆ 3 ಪ್ಯಾಕೆಟ್ ಬಿಸ್ಕೆಟ್ ಬೇಕೇ ಬೇಕು ಬ್ರದರ್. ಹೆಂಗೆ ನೋಡ್ತಾನೆ ನೋಡಿ ಫ್ರೆಂಡ್ಸ್. ಅವ್ನು ನೋಡಿ ಹೆಂಗೆ ಓಡೋಗ್ತಾನೆ ನೋಡಿ. ನಾನೇ ಫಸ್ಟ್ ಅಂತ ಹೋಗ್ತಾನೆ. ನಮ್ಮಮ್ಮ ಇವಾಗ ಬರ್ತಾರೆ, ಪಾತ್ರೆ ತೊಳೆಯೋಕೆ ಹೋಗಿದ್ದಾರೆ. ಅದು ತಗೊಂಬಂದು ಬಿಸ್ಕೆಟ್ ಹತ್ರೆಲ್ಲ ಹಾಕಿ ಹಾಲು ಹಾಕ್ಬಿಟ್ಟು ಕೊಡ್ತಾರೆ. ಅದು ಮ್ಯಾರ್ಲೆಟ್ ಬಿಸ್ಕೆಟೇ ಕೊಡೋದು ನಾವು. ಏನಂದ್ರೆ ನಮ್ಮಮ್ಮ ಅಂದ್ರೂ ಒಂದು 2 ಪ್ಯಾಕೆಟ್ ಬಿಸ್ಕೆಟು, ಆಮೇಲೆ 1 ಲೀಟ್ರ್ ಹಾಲು ಬೇಕೇ ಬೇಕು ಇದಕ್ಕೆ. ನೋಡಿ ಇಬ್ಬರು ಹೆಂಗೆ ನೋಡ್ತಾಯಿದ್ದಾರೆ ನೋಡಿ. ಹ್ಞೂ ನೋಡಿ ನೋಡಿದ್ರೆ ಅದನ್ನ ನೋಡಿ ನಮ್ಮ ಅಮ್ಮ ಕೊಟ್ಟರು. ಇವಾಗ ಹಾಲು ಹಾಕ್ತಾರೆ ಅಷ್ಟೇ. ಇಕ್ಕಿದ್ದು ಒಂದು 2 ನಿಮಿಷ ಕೂಡ ಆಗೋಲ್ಲ, ಎಲ್ಲ ಸುತ್ಕೊಂಡ್ಬಿಡ್ತಾರೆ ಇವಾಗ ಆ ಊಟನ. ನೋಡಿದ್ರೆ ಈ ಥರ ನಾವು ಸುಮಾರು ಇವಾಗ ಒಂದು 7 ನಾಯಿ ಇದು ಮರಿ. ಇದು ಬಿಟ್ಟು ನಮ್ಮ ಮನೇಲಿ ಒಂದು 3 ನಾಯಿ ಇದೆ. ಅದ್ರ ಜೊತೆ ಇವರಮ್ಮ ಜೊತೆ ಇನ್ನೊಂದು ನಾಯಿ, ಅಂದರೆ ಟೋಟಲ್ ಒಂದು 5 ನಾಯಿನ ನಾವು ಊಟ ಸಾಕ್ತಾಯಿದ್ದೀವಿ ಅಂದರೆ ಊಟ ಹಾಕ್ತಾಯಿದ್ದೀವಿ. 3 ನಾಯಿ ಮನೆದು. 3 ನಾಯಿ ಮನೆ ಬಂದ್ಬಿಟ್ಟು ನಮ್ಮದು, ಅದು ನಾವು ಸಾಕ್ತಾಯಿರೋದು. ಅದು ಬಿಟ್ಟು ಇದು ಆಚೆ ಇರೋ ನಾಯಿ. ಇವಾಗ ರೀಸೆಂಟಾಗಿ ಮರಿ ಹಾಕಿರೋದು. ಇದು ಮರಿ ಹಾಕ್ಬಿಟ್ಟು ಎಲ್ಲ ಹಾಲು ಕೊಡೋಕ್ಕಾಗಿಲ್ಲ ಅನಿಸುತ್ತೆ ಪಾಪ, ಅದಕ್ಕೆ ಅವಾಗಿಂದ ಊಟ ಕೊಡ್ತಾಯಿದ್ದೀವಿ. ನಮ್ಮಮ್ಮಗೆ ನಾಯಿ ಅಂದರೆ ತುಂಬ ಇಷ್ಟ. ನಾಯಿ ಮರಿಗಳು, ನಾಯಿ ಅಂದರೆ ಬಂದ್ಬಿಟ್ಟು ಏನಾದರೂ ಕೇಳಿದ್ರೆ ಅಂಗಡಿಯಿಂದ ಹಂಗೆ ಇಸ್ಕೊಂಡು ಕೊಟ್ಬಿಡ್ತಾರೆ, ಬಿಸ್ಕೆಟ್ಗಳಾಗಲಿ ಏನಾಗಲಿ. ಅದೆಲ್ಲ ಯೋಚನೆ ಮಾಡಲ್ಲ ಆ ಥರ. ಇವಾಗ ಬಿಸ್ಕೆಟ್ ಇಲ್ಲ ಅಂದರೆ ನಮ್ಮಮ್ಮ ಅಡುಗೆ ಮಾಡ್ತಾರಲ್ವ, ವೈಟ್ ರೈಸಲ್ಲಿ ಈ ಗಂಜಿ ಇಲ್ಲಾಂದರೆ ಹಾಲು ಸಾರು ಆ ಥರ ಕೊಡ್ತಾರೆ. ಏನು ಆ ಥರ ಕೊಟ್ಟು ಹೆಂಗಾದರೂ ಕೊಡ್ತಾರೆ. ಏನಾದರೂ ಮಾಡಿ 1 ಟೈಮ್ ಊಟ 2 ಟೈಮ್ ಊಟ ಹಾಕ್ತಾರೆ. ಆ ಥರ ಹಾಕಿದ್ದಕ್ಕೆ ನಮಗಮ್ಮಕ್ಕೆ ಒಂದು ಖುಷಿ. ನಾಯಿ ಮರಿಗಳನ್ನ ಸಾಕಿದ್ರೆ, ನಾಯಿನ ಸಾಕಿದ್ರೆ ಏನು ಮಾಡೋದು, ಅಷ್ಟು ಖುಷಿ ಅವ್ರಿಗೆ. ನೋಡಿ, ನೋಡೋಕ್ಕೂ ಚೆನ್ನಾಗಿದೆ ಅಲ್ವಾ? ಪಾಪ ಅದಕ್ಕೆ ಯಾರೂ ಊಟ ಹಾಕಲ್ಲ, ನಾವನ್ನ ಹಾಕೋಣ ಬಿಡಿ, ಇದನ್ನ ಪುಣ್ಯ ಬರುತ್ತಲ್ವ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.